ನಮಸ್ಕಾರ ವೀಕ್ಷಕರೇ, ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಎಐಸಿಸಿ ಮಾಜಿ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಧಾರವಾಡ 74 ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ದೀಪಕ್ ಚಿಂಚೋರಿ ಅವರ ನೇತೃತ್ವದಲ್ಲಿ ಪಶ್ಚಿಮ ಪದವೀಧರ ಚುನಾವಣೆ ಕುರಿತು ಪೂರ್ವಭಾವಿ ಸಭೆ ಧಾರವಾಡದ ನೌಕರರ ಭವನದಲ್ಲಿ ನಡೆಯಿತು. ನೇರವಾಗಿ ಖಡಕ್ ಸಂದೇಶವನ್ನು ರವಾನಿಸಿದರು ದೀಪಕ್ ಚಿಂಚೋರಿ ಅವರು. ಅದು ಏನಂದ್ರೆ, ಟಿಕೆಟ್ ಆಕಾಂಕ್ಷಿಗಳು ಭಾಳಷ್ಟು ಜನ ಅದಾರ, ಆದ್ರೆ ಸಮಾಜ ಸೇವೆಯಕ್ಕಾಗಿ ದುಡಿದಂಥ ನಿಮ್ಮ ಸೇವೆ ಏನನ್ನುವುದು ಎಲ್ಲ ಗಮನಿಸಿ, ಇದೆಲ್ಲ ಒಂದು ವಿಜಿಲೆನ್ಸ್ ಟೀಮ್ ಇರುತ್ತೆ, ಅದೆಲ್ಲ ನೀವು ವರ್ಕ್ ಮಾಡುತ್ತೆ. ಅದು ಟಿಕೆಟ್ ಯಾರಿಗೆ ಸಿಗಲಿ ಬಿಡಲಿ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಭೇದ ಭಾವ ಮರೆತು ಟೀಮ್ ವರ್ಕ್ ಮಾಡಲೇಬೇಕು ಅಂದಾಗ ಮಾತ್ರ ನಾವು ಚುನಾವಣೆ ಗೆಲ್ಲುತ್ತೇವೆ, BJPಗೆ ಶೆಡ್ ಹೊಡೆಯುತ್ತೇವೆ. ಪಶ್ಚಿಮ ಪದವೀಧರ ಕ್ಷೇತ್ರ ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡಬಾರ್ದು, ಬೇರೆಯವರಿಗೆ ಕಾಂಗ್ರೆಸ್ ಮಾತ್ರ ಗೆಲ್ಲಬೇಕು ಅಂತ ದೀಪಕ್ ಚಿಂಚೋರಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವಾರು ಮುಖಂಡರು ಘಟಾನುಘಟಿಗಳು ಮಾತನಾಡಿದರು. ನೋಡೋಣ. ಈ ಸಂದರ್ಭದಲ್ಲಿ ಚುನಾವಣೆ ಉಸ್ತುವಾರಿ ಹಾಗೂ ವಿಚಕ್ಷಕರಾದ ಸಯೀದ್ ಮೊಹಮ್ಮದ್, ಮಾಜಿ ಶಾಸಕರಾದ MS ಅಕ್ಕಿ, ಮುಖಂಡರಾದ ಮೋಹನ್ ಲಿಂಬಿಕಾಯ್, ನಾಗರಾಜ್ ಗುರಿಕಾರ್, ಹನುಮಂತ್ ಕೊರವರ್, ಪ್ರಕಾಶ್ ಹಳಿಯಾಳ್, ತುಳಸಪ್ಪ ಪೂಜಾರ್, ಇಮ್ರಾನ್ ಎಲಿಗಾರ್, ಮೆಹಬೂಬ್ ಪಠಾಣ್, ನಾಗರಾಜ್ ಕೊಟ್ಗಿ, ಕವಿತಾ ಕಬ್ಬೇರ್, ಗೀತಾ ಥೌಶಿ, ಸ್ವಾತಿ ಮಳಗಿ, ಕುಸುಮಾ ಜೈನ್, ರಜಿಯಾ ಬೇಗಂ ಸಂಗೊಳ್ಳಿ, ಗೌಸ್ ಖಾನ್ ನವಲೂರ್, ಆನಂದ್ ಮೂಷಣ್ಣವರ್, ಆನಂದ್ ಜಾಧವ್, ಜೈಲಾನಿ ಜಾಲೇಗಾರ್, ಸಲೀಂ ಪಠಾಣ್, ಮಂಜು ಬೋವಿ, ಗೀತಾ ಗುತ್ತೆ, ಡಾಕ್ಟರ್ ಪ್ರೊಫೆಸರ್ ಶರಣು ಮುಷ್ಟಿಗೇರಿ, ಪ್ರೊಫೆಸರ್ ಸೋನೆಖಾನ್ ಸೇರಿದಂತೆ ನೂರಾರು ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬನ್ನಿ ಹಾಗಾದರೆ ಯಾವ್ಯಾವ ಮುಖಂಡರು ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ. ಸದಾ ಲಿಂಕ್ನಲ್ಲಿರಿ, ಸಬ್ಸ್ಕ್ರೈಬರ್ ಆಗಿ. ಉದಯ ನ್ಯೂಸ್, ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ. ನಮಸ್ಕಾರ ವೀಕ್ಷಕರೇ. ಆ ಸರ್ಟಿಫಿಕೇಟ್ ಬೇಕು ಕೊಡುವುದಿಲ್ಲ. ಒಂದು ಸರ್ಟಿಫಿಕೇಟ್ ಒಂದು ಮತದಾರ ಮಾಡಬೇಕು ಅಂದ್ರೆ 3 ರಿಂದ 4 ಸರ್ತಿ ಹೋಗ್ಬೇಕಲ್ಲ ಅವ್ರ ಕಡೆ, ಅಷ್ಟು ಸಮಯ ಸಿಗುವುದಿಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲುವಂತ ಅಭ್ಯರ್ಥಿಗಳು ಅವರವರ ಶಕ್ತಾನುಸಾರವಾಗಿ ಮತದಾರ ನೋಂದಣಿ ಕಾರ್ಯದಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ಯಾರೇ ಟಿಕೆಟ್ ಕೊಟ್ಟರು ಸಹಿತವಾಗಿ ಆ ಪಕ್ಷದ ಅಭ್ಯರ್ಥಿಯ ಸಲುವಾಗಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂದಿರಬಾರದು. ಕಾರಣ ಅಂತಂದ್ರೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಈ ಸಂದರ್ಭದಲ್ಲಿ ನೆನೆಸೋಬೇಕಾಗುತ್ತೆ. ನಾನು ಕೂಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಲು ಇಚ್ಛೆ ಮಾಡಿದ್ದೆ. ಮಾನ್ಯ ಶ್ರೀ ದೀಪಕ್ ಜಿ ಅವರಿಗೆ ಟಿಕೆಟ್ ಕೊಟ್ಟರು. ಅವರು ಆಚೆ ಮಾಡುವಂತ ಕೆಲಸ ಪ್ರತಿಯೊಬ್ಬರು ಕೂಡ ಇನ್ನು 7 ದಿನ, ನಮ್ಮ ಮೋಹನ್ ನಿಂಬಿಕಾಯ್ ಸರ್ ಹೇಳಿದಂತೆ ಇನ್ನು 7 ದಿನ ಉಳಿದೈತಿ. ನಾವು ಎಷ್ಟು ಕಾಂಗ್ರೆಸ್ ಆಫೀಸ್ ಇಲ್ಲೇ ಪದವೀಧರ ಕ್ಷೇತ್ರಕ್ಕಾಗಿ ನಮ್ಮ ಬ್ರದರು ಬಾಗಿಲು ಹೇಳ್ಕೊಂಡಿದ್ದಾರೆ. ನಾವೆಲ್ಲರೂ ಅವರಿಗೆ ವೋಟ್ ಮಾಡಿಸ್ರಿ, ಟಿಕೆಟ್ ಯಾರಿಗೆ ಸಿಕ್ಕಣೆ ಮಾಡೋಣ ಅಂತ. ನಮ್ಮ ಬ್ರದರ್ ಸಿಗಬೇಕಂತೇನಿಲ್ಲ, ನಮ್ಮ ಬ್ರದರ್ ಸಿಗ್ಬೋದು, ಲಿಂಬಿಕಾಯ್ ಸರ್ ಸಿಗ್ಬೋದು, ಯಾರು ಕೇಳಿದ ಎಲ್ಲ ಅಭ್ಯರ್ಥಿಗಳಿಗೂ ಒಬ್ಬರಿಗೆ ಕೊಡ್ತಾರೆ ಟಿಕೆಟು. ಇನ್ನೊಳಗೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ಷೇತ್ರವನ್ನು BJP ತೆಗೆದುಕೊಳ್ಳೋಣ. BJP ಅವರು ನಮಗಿಂತ ಬಹಳ ಮುಂದಿದ್ದಾರೆ ವೋಟ್ ಮಾಡಿಸೋದ್ರಲ್ಲಿ. ಬಹಳ ಕಾರ್ಯಕರ್ತರ ಸಭೆ ಒಳಗೆ ನಮ್ಮಲ್ಲಿ ಸ್ವಲ್ಪ MLC ಅಂದ ತಕ್ಷಣ ನಮ್ಮ ಪಕ್ಷದಲ್ಲಿ ಸೈಯದ್ ಅವರು 4 ಜಿಲ್ಲೆಯವರಿಗೆ ನೇಮಿಸಬೇಕು ಅಂತಂದ್ರೆ ಈ ಕ್ಷೇತ್ರವನ್ನ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಸೋದರಲ್ಲೇ ಬರಬೇಕಾಗಿತ್ತು. ಅಂತಾರಾಷ್ಟ್ರೀಯ ಸಮ್ಮೇಳನ ಇದೆ, ಫ್ರಿಜ್ಜಿಗೆ DC ಹೋಗಿದ್ದಾರೆ 5 ದಿವಸ. 6ನೇ ತಾರೀಕಿಗೆ ಬಂದು ಅವರು ದೀಪಕ್ ಸರ್ ಒಂದು ಹೇಳಿ ಹೋಗಿದ್ದಾರೆ. ದೀಪಕ್ ಸರ್ ಪರ್ಮಿಷನ್ ತೆಗೆದುಕೊಂಡು ನಾನು ಅನಿವಾರ್ಯ ಆಲ್ ಇಂಡಿಯಾ ಅಧ್ಯಕ್ಷ ಇರೋದ್ರಿಂದ ಇಂಡಿಯಾ ಒಬ್ಬನ ಆಗಿ ಅಂತೇಳಿ ದೀಪಕ್ ಸರ್ ಪರ್ಮಿಷನ್ ಪಡ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ಇವತ್ತು ಭಾಗವಹಿಸಿದ್ದಿಷ್ಟೇ. ತಾವು ಯಾರೇ ಇರಲಿ, ವೋಟ್ ಮಾಡೋದು ಬಹಳ ಬಿಕ್ಕಟ್ಟಿದೆ, ಸರಳ ಇಲ್ಲ. ಕೆಲವೊಂದು ಸೇವ್ ಮಾಡಂಗಿಲ್ಲ, ಕೆಲವೊಂದು ಫೋಟೋ ಹಚ್ಕೊಡಂಗಿಲ್ಲ. ಅದಕ್ಕೆ ಅಧ್ಯಕ್ಷರ ಜೊತೆ ಮಾತಾಡಿ ಅವರು ಲೆಟರ್ ತಗೊಂಡು ಹೋಗಿ ನಾವು ಸಬ್ಮಿಟ್ ಮಾಡಿದೀವಿ. ಅವರು RC ಅವರು ಓಕೆ ಅಂತಿದ್ದಾರೆ ಸರ್. ಆಮೇಲೆ ಬಿರಾದಾರ್ ಅಂತಿದ್ರು. ನಾವು ತುಂಬಾ ಧನ್ಯವಾದ ಹೇಳ್ತೀನಿ ನಮ್ಮ 74 ಕ್ಷೇತ್ರ ದೀಪಕ್ ಚಿಂಚೋರಿ ವತಿಯಿಂದ. ಯಾಕೆಂದ್ರೆ ಈ ರೀತಿ ಆಗ್ಬೇಕಂದ್ರೆ ಬಹಳ ಕಷ್ಟ ಇರ್ತದೆ. ಅಂತಾದ್ರೂ ನಮ್ಮ ಅತ್ತಪ್ಪಳ್ಳೂರು ಅವ್ರ ಸಾಹೇಬರು ಈ ಲೆಟರ್ ಕೊಟ್ಟು ಇದು ಮಾಡಿದ್ದಾರೆ ಅಂದ್ರೆ ನಮ್ಗೆ ಖುಷಿ ವಿಷಯ ಧಾರವಾಡಗಾದ್ರೆ. ಹಾಗೆ ಇನ್ನೊಂದು ವಿಷಯ ಅಂದ್ರೆ ಈಗ ಇದು ಎನ್ರೋಲ್ಮೆಂಟ್ ಮಾಡ್ಬೇಕಂದ್ರೆ ಈಗ ಎಲ್ಲರೂ ಕೂತ್ಕೊಂಡಿದ್ರಿ ಅಲ್ಲಿ ಬೂತ್ ಒಳಗೆ ಹೋಗಿ ತಾವು ಎಷ್ಟು ಮಂದಿ ಗ್ರಾಜುಯೇಟ್ ಇದಾರಲ್ಲ ಮನೆ ಹೋಗಿ
ಹಲೋ ಎಲ್ಲರಿಗೆ ಅಂದ್ರೆ ಮನೆ ಹೋಗಿ ಅವ್ರದ್ದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಒಬ್ಬೊಬ್ಬರು ಹೋಗಿ ಒಂದು ಹಾರ್ಡ್ಲಿ ಅಂದರೆ ಎಲ್ಲ ಗೊತ್ತಾಗ್ತದೆ ನಮ್ಗೆ ಎಲ್ಲಿ ಅಂತ ಹೇಳಿ. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಾವು ಯಾವ ಕಾಲೇಜಸ್ಸಿಗೆ ಹೋಗ್ಬೇಕು, ಎಲ್ಲಿ ಹೋಗಿ ನಾವು ಎನ್ರೋಲ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೂ ಗೊತ್ತಿದೆ. ಅದೇ ರೀತಿ ಈ ಬಾರಿನೂ ನಾವು ಎನ್ರೋಲ್ಮೆಂಟ್ ಅಲ್ಲಿ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ, ಸ್ವಲ್ಪ ಸಬ್ಮಿಟ್ ಮಾಡಿದ್ದೇವೆ. ನಾನು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅದು ಪದವೀಧರ ವಿಭಾಗದ್ದು. ಆಮೇಲೆ ಈಗ ಸದ್ಯಕ್ಕೆ ನನಗೆ ಗದಗ ಡಿಸ್ಟಿಕ್ ಇನ್ಚಾರ್ಜ್ ಕೊಡೋದ್ರಿಂದ ಜಾಸ್ತಿ ನಾನು ಅಲ್ಲೇ ಹೋಗ್ತಾ ಇದ್ದೆ. ಇನ್ನೊಂದು ನಾನು ಫಾರ್ಮ್ ಫಿಲ್ ಮಾಡುವಾಗ ತೊಂದರೆ ಏನು ನೋಡಿದೆ ಅಂತಂದ್ರೆ, ಅಲ್ಲಿ 238 ಫಾರ್ಮ್ಸ್ ನಾನು ಫಿಲ್ ಮಾಡುವಾಗ ಸರ್ ಏನು ಹೇಳಿ ಮೆನ್ಷನ್ ಮಾಡಿದ್ರಲ್ಲ, ಅಲ್ಲಿ ಅದ್ರೊಳಗೆ ಒಬ್ಬರು ಫೋಟೋ ಹಾಕಿರ್ತಾರ, ಫೀಮೇಲ್ ಮೇಲ್ ಅದನ್ನೂ ಬರ್ದಿರಲ್ಲ. ಅಲ್ಲಿ ಕೂತು ಅಲ್ಲೇ ಎಲೆಕ್ಷನ್ ಆಫೀಸ್ನಾಗೆ ಕೂತು 238 ಫಾರ್ಮ್ ನಾನು ಮುಗಿಸ್ಕೊಟ್ಟೀನಿ, ಅಲ್ಲಿ ಫಿಲ್ ಮಾಡಿ ಕಂಪ್ಲೀಟ್ ಮಾಡಿ ಕೊಟ್ಟೀನಿ. ಅದು ಹೆಂಗಾತಂದ್ರೆ ಅದು ಹೋದ ಸರ್ತಿ, ಈ ಸರ್ತಿ ನೆಕ್ಸ್ಟ್ ಫೇಸ್ ಒಳಗೆ ಈಗ ಡೈಲಿ ನಾನು ಜಾಸ್ತಿ ಗದಗ ಹೋಗಾತೀನಿ. ಸರ್ ಈಗ ನಮ್ಮ ಸೈಯದ್ ಅಹಮದ್ ಸರ್ ಅವರಿಗೆ ಈಗ ಇಷ್ಟು ಜನ ನಾವು ಕೂತೀವಲ್ಲ, ನೀವು ಆದೇಶ ಮಾಡಿದ್ರೆ ಮಾಡಿ, ನೀವಾಗಿ ದೀಪಕ್ ಚಿಂಚೋಳಿ ಸರ್ ಆಗಲಿ ಆದೇಶ ಮಾಡಿ ಅವರಿಗೆ ಪ್ರತಿ ಬ್ಲಾಕಿಗೂ ಈ ಬ್ಲಾಕ್ ಇವರು ಏನಂದ್ರೆ ನಮ್ಮ ಮನೆಯವರು 18 ವರ್ಷ ಆರ್ಮಿ ಸರ್ವಿಸ್ ಮಾಡ್ಕೊಂಡು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಜಾಬ್ ಮಾಡ್ತಾ ಇದ್ದಾರೆ. ಇಬ್ಬರು ಗಂಡು ಮಕ್ಕಳು ಇದ್ದಾರೆ, ಸಾಕು ಅನ್ಕೋತೀನಿ ನನ್ನ ಪರಿಚಯ. ನಾನು ಹೇಳ್ತಾ ಇದ್ದೀನಿ, ಒಂದು 2-3 ಸರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಎಲ್ಲರೂ ಮಾಡಿ, ಒಂದು 5-6 ಜನ ಬಂದಿದ್ದೆ. ನನ್ನ ಫಸ್ಟ್ ಮೀಟಿಂಗ್ಗೆ ಒಂದೇ ಒಂದು ಕಾರ್ಪೊರೇಟರ್, ಒಂದು ಲೇಡಿ ಕಾರ್ಪೊರೇಟರ್ ಆ ಆಫೀಸ್ ಆ ಮೀಟಿಂಗ್ ಅಲ್ಲಿ ಹೇಳಕ್ ಶುರು ಮಾಡಿದ 3-4 ಜನ. ಇವರಂತೂ ಬರ್ತಾ ಇದ್ರು, ಇವ್ರದ್ದೇನು ಆದ್ರೆ ಇವ್ರ ಜವಾಬ್ದಾರಿ ಈಗ ಕಾರ್ಪೊರೇಟರ್ಸ್ ತಗೊಂಡು ಮುಂದೆ ಬಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಇವ್ರದ್ದು ಈ ಜವಾಬ್ದಾರಿ ಇರ್ತದೆ. ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗ ತಮ್ಮಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ವೋಟ್ ಚೋರಿ ವಿಚಾರ ಇಡೀ ದೇಶದಲ್ಲಿ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಅವರ ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ಮಾಡ್ತಿದ್ದಾರೆ. ಬಜರಂಗ್ ದಳ ಪ್ಲಸ್ BJP ಎಲ್ಲ ಇದು ಬಿಜೆಪಿ ಕಾರ್ಯಕರ್ತರ ಈ 4-5 ಕಾರ್ಯಕರ್ತರು ಇರ್ತಕ್ಕಂಥ ಅವ್ರು ಯಾಕೆ ಸಕ್ಸೀಡ್ ಆಗ್ತಾರೆ ಅಂತಂದ್ರೆ ಅವರಲ್ಲಿ ಒಂದು ಕಮಿಟ್ಮೆಂಟ್ ಇದೆ. ಕೆಲವರು BJP ಕಮಿಟ್ಮೆಂಟ್, ಕೆಲವರು ಬಜರಂಗ್ ದಳ ಕಮಿಟ್ಮೆಂಟ್, ಕೆಲವರು RSS ಕಮಿಟ್ಮೆಂಟ್, ಇವೆಲ್ಲರೂ ಸೇರಿ ಬಿಜೆಪಿಗೆ ಕಮಿಟ್ಮೆಂಟ್. ನಮ್ಮಲ್ಲಿ ಏನಿದೆ, ಬರೀ ನಾವು ಸೇವಾದಲ್ಲಿ ಇಟ್ಕೊಂಡಿದ್ದೀವಿ, ಯೂತ್ ಕಾಂಗ್ರೆಸ್ ಇಟ್ಕೊಂಡಿದ್ದೀವಿ, ಮಹಿಳಾ ಕಾಂಗ್ರೆಸ್ ಇಟ್ಕೊಂಡಿದ್ದೀವಿ, ಮತ್ತೆ ಅಲ್ಪಸಂಖ್ಯಾತರ ಕಾಲಿದೆ, ಬೇರೆ ಬೇರೆ ಹಿಂದುಳಿದ ಬರ್ತಾ ಇದೆ, SC ST ಇದೆ, ಎಲ್ಲ ಇದೆ. ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗಕ್ಕೆ ರೆಪ್ರೆಸೆಂಟೇಷನ್ ಆಗುವಂತಹದ್ದು ಒಂದು ನಮ್ಮಲ್ಲಿ ಇದೆ. ಆದ್ರೆ ಏನ್ ಮಾಡ್ತಾ ಇದ್ವಿ ನಾವು, ನಾನು ನೋಡಿದಂಗೆ ಅರ್ಥ, ಆ ಆಫೀಸಲ್ಲಿ ಮೀಟಿಂಗ್ ಬಂದ್ರೆ ಫುಲ್ ಜನ ಬರ್ತಾರೆ, ವರ್ಕರ್ಸ್ ಬರ್ತಾರೆ, ನಾಯಕರುಗಳು ಬರ್ತಾರೆ. ಆದ್ರೆ ನಮ್ಮ LOP ಅವರಲ್ಲಿ ಕೂತಿದ್ದಾರೆ ಇನ್ಫಾರ್ಮ್, ತುಂಬಾ ನೋವಿಂದ ಹೇಳಬೇಕಾಗ್ತದೆ. ಯಾವತ್ತು ಯಾರು ಕಾರ್ಪೊರೇಟರ್ಸ್ ಫುಲ್ ಆಗಿ ಬರಲೇ. ಎಷ್ಟು ಜನ ಇದ್ದೀರಿ ಸ್ವಾಮಿ ನೀವು? ಅಲ್ಲ ಟೋಟಲ್ ಪ್ರಯತ್ನ ಮಾಡೋಣ. ಒಂದು ಒಳ್ಳೆ ನಮ್ಮ ಈ ಭಾಗದಲ್ಲಿ MLC ಇಲ್ಲ, ನಮ್ಮ ಮೆಜಾರಿಟಿ ಆಗಿ ಈ ಭಾಗದಲ್ಲಿ ಒಂದು ಸ್ವಲ್ಪ MLC ಆಗಲಿ ನಮ್ಮ ಕಾಂಗ್ರೆಸ್ ಇಂದ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ಒಂದು ನನಗೆ ಒಂದು ಒಳ್ಳೆ ಅವಕಾಶ ಇದೆ, ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಕೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಏನ್ ನಾವು ಕೇಳ್ಕೊಂಡು ಬಂದೇವೆ, ನಾವು ಕೇಳು ಚಟ, ಅವರು ಹೇಳು ಇವರು ಮನಸ್ಸು ಮಾಡಿದಾರೆ. ಇವತ್ತು ಸಂಘಟನೆ ಹೆಂಗಿರ್ತೈತೆ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ, ಅಕ್ಕಿಯವರ ಇವರು ಅಧ್ಯಕ್ಷರಾದಲ್ಲ ಮೇಡ, ನಾನು ಸ್ವಾತಿ ಮತ್ತು ರಜಿಯಾ ಸಂಗೊಳ್ಳಿ ನಾವು ಕಮಿಟಿ ಮಾಡ್ಬೇಕಾದ್ರೆ ಎಕ್ಸಾಮ್ ಮಾಡಲಿಲ್ಲ, ನಾವು ಮೀಟಿಂಗ್ ಕರಿತೀವಿ ಎಲ್ಲ ಮಹಿಳೆ. ಇವರು ದಿನ 20 ಕೋಟಿ ನಾ ಮಾಡ್ಬಿಡ್ತೇನೆ ಡಿಕ್ಲೇರ್ ಅಂತಂದ್ರೆ ನಾವು ಸಂಘಟನೆ ಮಾಡಿ ಅವ್ರು ಸೋಲು ಮಠ ನಾನೇ ಇದೆ.
4 ಎಲೆಕ್ಷನ್ 5 ಎಲೆಕ್ಷನ್ ಗೆದ್ದು ಎಲ್ಲ ಮಾಡಿ ಸೋಲುವರೆಗೆ ಅಲ್ಲಿ ಆಮೇಲೆ ನೀವು ಕೊಟ್ಟಂತ ಕ್ಯಾಂಡಿಡೇಟ್ 2-3 ಸಲ ತಳವಾರ ಯಾರು ನಮ್ಮ ಈಶ್ವರ್ ತಳವಾರ ಎಲ್ಲರ ಬೂತ ಎಲ್ಲ ಕಡೆ ಹಾಕಿದ್ರು ಧಾರವಾಡದಾಗ ಹಾಕಿದ್ವಿ ಟಿ ಫಾರ್ ಟೀಚರ್ ಅಂದ್ರೆ ಈಶ್ವರ ಗ್ರಾಜುಯೇಟ್ ಆಗ್ತಿದ್ರು ಆಮೇಲೆ ಎಲ್ಲ ಕಾಂಗ್ರೆಸ್ಸಿಗೆ ನನ್ನ ಖಾಸ್ ದೋಸ್ತರ ನನಗೆ मालिक को पगार नौकर को पगार नहीं मालिक को गुस्सा नहीं ನಾ ಮಾಲೀಕ ಗುಸ್ಸಾನೇ ಇಲ್ಲ ಪಗಾರ ಕೊಡುದಿಲ್ಲ ಯಾರಿಗೂ ನಾನು ಗುಸ್ಸಾನೇ ಇಲ್ಲ ಆದ್ರೆ ಇವತ್ತು 2 ಅರ್ಜಿ ಮೀಟಿಂಗ್ ಮಾಡಿ ನೀವು ಹೈಕಮಾಂಡ್ಲಿಗೆ ಕಳಿಸ್ಕೊಡ್ತೀವಿ ನಮ್ಮ ವೋಟ್ ಬ್ಯಾಂಕ್ ಯಾವ್ದು ನೀವು ಫಸ್ಟ್ ಟೈಮ್ ಕೇಳಕ್ ಬಂದಾಗ ಏನಂದ್ರೆ ವೋಟ್ ಎಷ್ಟು ಮಾಡ್ಸಿರೋದಕ್ಕೆ ವೋಟ್ ಮಾಡಿಸಿದ ಮೇಲೆ ಬಾ ಅಂತಂದೆ ಇಮ್ರಾನ್ ನಿಮ್ಗೇನೇನು ಅಷ್ಟು ಈಜಿಯಲ್ಲಿ ವೋಟ್ ಮಾಡಿಸೋದಲ್ಲ ಆದ್ರೆ ಇವತ್ತ ನನಗೊಂದು ಖುಷಿ ಏನಪ್ಪಾ ಅಂತಂದ್ರೆ ನಾವು ಕಳೆದು ಇಷ್ಟು ಮಂದಿ ಬರ್ತಾರಲ್ಲ ಅದೇ ಕಾಂಗ್ರೆಸ್ ಶರಣವ್ರು ಹೇಳಿದ್ರ ಈ ಪಕ್ಷದ ಭಾಳ ಚಲೋ ರೀ ಅಂತ ಇದಕ್ಕೆ ಏನೈತ್ರಿ ನಮ್ದು ನಾಯಿ ಬಾಲ ಡೊಂಕ್ ಇರ್ತಲ್ಲ ಸೀದಾ ಮಾಡಕ್ ಭಾಳ ತ್ರಾಸ್ಬೇಕ್ರಿ ಸೀದಾ ಮಾಡಕ್ ಹೋದ್ರೆ ನಾವು ಕೆಟ್ಬಿಡ್ತೇವೆ ಅದಕ್ಕೆ ಇದ್ದಿದ್ರಾಗ ನೋಡೋದ್ರಾಗ ಇದ್ರಾಗ ಅಡ್ಜಸ್ಟ್ ಮಾಡಿ ಕೆಲಸ ರಿಕವರಿ ಬರೋಬ್ಬರಿ ಮಾಡಿರ್ತೀವಿ ನಾವು ನೋಡ್ರಿ ನಮ್ಮಲ್ಲಿ ಬ್ಯಾಂಕ್ ಪ್ರೊಫೆಷನಲ್ ಪೊಲಿಟಿಕ್ಸ್ ಬೇರೆ ಬ್ಯಾಂಕ್ ಬೇರೆ ಫ್ಯಾಕ್ಟ್ರಿ ಪ್ರೊಫೆಷನಲ್ ಕೆಲಸ ಕೊಟ್ಟೇವಿ ನಮ್ಮ ಫ್ಯಾಕ್ಟ್ರಿಗೂ ಬರ್ಗೆ ಮೇಡಮ್ ಮಗ ಮ್ಯಾನೇಜರ್ ಅಲ್ಲಿ ಎಲ್ಲಿ ನಾನು ಹೊಂದಿರಿ ಅವನ ಮಗ ನಮ್ಮ ಪೂರ್ತಿ ಫ್ಯಾಕ್ಟ್ರಿ ಅಕೌಂಟೆಂಟ್ ಪೂರ್ತಿ ಎಲ್ಲ ಆಗಿದೆ ದುಡಿಯಕ್ಕೂ ಕರೆಕ್ಟ್ ಪೂರ್ತಿ ನಂದೇನ ಎಲ್ಲಾರು ಕೂಡಿ ಒಂದು ಪರಿವಾರ ಗತೆ ಬೆಳಿಬೇಕು ನಮ್ಮೊಳಗೆ ಏನೈತಿ ವೇದಿಕೆ ಮೇಲೆ ಕೂಡಕ ನಾವು ಮುಂದೆ ನೋಡ್ತೀವಿ ನಾವು ಮುಂದಿನ ಮೀಟಿಂಗ್ ಮಾಡೋದು ನಾವು ಕೆಳಗೆ ಎಲ್ಲರೂ ಕೂಡಿದು ಯಾರು ದಾಖಲೆ ಕಷ್ಟ ಮೇಲೆ ಮೀಟಿಂಗ್ ಮಾಡೋದು ಯಾರು ಮೇಲೆ ಕೂಡೋದೇ ಇಲ್ಲ ಕೆಳಗೆ ಕೂಡಿದು ಯಾರು ಕಷ್ಟ ಇರ್ತಾವಲ್ಲ ಅವ್ರು ಎಷ್ಟು ಮೇಲೆ ನೀವು ಶುರು ಮಾಡಿದ್ರಿ ಆದ್ರೆ ನೀವು ಇಂಪ್ಲಿಮೆಂಟ್ ಪೂರ್ತಿ ಮಾಡಲಿಲ್ಲ ನಾವು ಮಾಡಿ ತೋರಿಸ್ತೇವೆ ಯಾಕೆ ಹೇಳ್ತೀವಿ ಅಂತಂದ್ರೆ ಈಗ ನೋಡ್ರಿ ಯಾರು ಸಣ್ಣವರಿಲ್ಲ ನಮ್ಮ ಕಾರ್ಯಕರ್ತರ ನಮ್ಮ ಪ್ರತಿ ಕಾರ್ಯಕರ್ತರ ಈಕ್ವಲ್ ಟು ಕಾರ್ಪೊರೇಟರ್ कहीं दिन को अच्छे दिन आने वाले हैं ಮೋದಿ ತೋಡಿ ಏನ್ ಮಾಡಿದ್ರು ಅವರು ಈಸ್ಟ್ ಇಂಡಿಯಾ ಇವರು ಈಸ್ಟ್ ಇಂಡಿಯಾ ಅಂತ 50 ಕಂಪ್ನಿ ಇದಾವ ಇವ್ರು ಲೇಟರ್ಸ್ ದೌಡ ಗ್ರಾಜುಯೇಟ್ ಕಾನ್ಸಲ್ಸಿಂದ ಇದು ಮಾಡ್ತಾರೆ ನಮ್ ಗುತ್ತಿಬಾಯಿ ಎಲ್ಲ ವರ್ಕರ್ ಅವ್ರ ಬಾಜು ಕೂತಾರ ಲಾಯರ್ ಇವು ಹೋಟ್ ನಮ್ಗೆಲ್ಲ ಇದೆಲ್ಲ ಯಾಕೆ ಹೇಳಕ್ಕೆ ಆ ನಾಯಕರು ನಾನು ನೋಡಿಲ್ಲ ನಾಯಕರು ನವದೂರು ರಾಯಕರ್ ಅಲ್ಲ ಬೇರೆ ಇದು ಪಡೆದ ಹೊಟ್ಟ ಬೇರೆ ಇವರೆಲ್ಲ ವರ್ಕರ್ಸ್ ನೋಡಿ ನಾವೇನು ಅವ್ರಿಗೆ ಇವತ್ತು ಮೀಟಿಂಗ್ ಸ್ಟೇಟಸ್ ನಾಗ ಹಾಕ್ಯವ ಯಾರಿಗೂ ಫೋನ್ ಮಾಡಿಲ್ಲ ಎಲ್ಲರೂ ಬಂದಾರ ಸಂಘಟನೆ ಎದುರು ಬರ್ತಿರ್ತೀವಿ ನಾವು ನೋಡ್ರಿ ರಜಾ ಸಂಘಟನೆಗೆ ಹೆಡ್ ಮಾಡಿದ್ದೆ ಇದಕ್ಕೆ ಚೂಸ್ ಮಾಡಕ್ಕೆ ನಾನು ಯಾಕೆ ಹೆಡ್ ಮಾಡಿದ್ದೆ ಅಂದ್ರೆ ಅವ್ರಿಗೆ ಅನುಭವ ಇತ್ತು ನಾವು 9 ಮಂದಿ ಕಾರ್ಪೊರೇಟರ್ ಇದ್ವಿ ಇಮ್ರಾನ್ 9 ಮಂದಿ ಇದ್ರೆ ಅಷ್ಟೊಂದು ಪೋಸ್ಟ್ ತಗೊಂಡಿಲ್ಲ ಯಾಕ್ರೆ ಡೆಪ್ಟಿ ಮೇಯರ್ ಮಾಡಿದ್ವಿ ಆಮೇಲೆ ಎಲ್ಲರೂ ಫೈನಾನ್ಸ್ ಕಮಿಟಿ ಮೆಂಬರ್ 4 ಮಂದಿ ಆಮೇಲೆ ವರ್ಕ್ ಕಮಿಟಿ ಮೆಂಬರ್ ಎಲ್ಲರೂ ಅದು ಸಮಾಧಾನ ಪ್ರಾಕ್ಟೀಸ್ ಇದ್ರೆ ಎಲ್ಲ ಇವತ್ತು